आज ऐसा कोई क्षेत्र नहीं जहां भारत प्रगति नहीं किया हो। अभी और आगे बढ़ने की आवश्यकता है, और अगर हमें आगे बढ़ना है और तो हमारे महापुरुषों को हमें याद रखना होगा। जब तक हम हमारे महापुरुषों की कथा अपने नई पीढ़ी को नहीं बताएंगे तो वो अपने अंदर बदलाव नहीं कर पाएंगे। हमें चाहिए कि देश को बदले, हमें चाहिए कि उन्हें यह बताए कि समाज में फूट डालने का काम कौन कर रहा है, डिवाइड एंड रूल कौन ला रहा है, आपस में कौन लड़ा रहा है। ऐसे लोगों से डर कर रहना है, ऐसे लोगों से बचकर रहना है, ऐसे लोगों के करीब नहीं जाना है हमें। आज संपूर्ण राष्ट्र में शांति है, भारत में इस शांति का एक ही मंत्र है, मूल मंत्र, वो है एकता। जब तक हम एक रहेंगे हमें तोड़ने की कोशिश भी कोई नहीं कर पाएगा। आज इस अवसर पर मुझे यहां बात करने का मौका दिया गया, इसके लिए मैं राजपूत समाज जमखंडी की ओर से सभी का तहे दिल से धन्यवाद करता हूं। आपने मुझे मंच पर आकर बात करने का मौका दिया, बहुत बहुत धन्यवाद। जय हिंद, जय भारत, जय कर्नाटक माते। ಮನೋವೃತ್ತಿ ಈ ಜನಾಂಗದಲ್ಲಿದೆ. ಯಾಕಂದ್ರೆ ನಮ್ಮ ದೇಶದ ಇತಿಹಾಸ ನೋಡಿದಾಗ ಗೂರ್ಖರು ಮತ್ತು ಏನಪ್ಪ ಅಂದ್ರೆ ರಜಪೂತರು ಮತ್ತು ಅನೇಕ ಈ ಏನು ಕೆಲವೊಂದು ಜನಾಂಗ ಅದಲ್ಲ, ಇವರು ಭೂಮಿ ಮೇಲೆ ಹುಟ್ಟಿದ್ದರೆ ಹೋರಾಟಕ್ಕಾಗಿ ಹುಟ್ಟಿದವರು. ಉಳಿದವರಂಗ ಈ ಪಾರಪಂಚಿಕ ವ್ಯಸನದಲ್ಲಿ ಬಿದ್ದಂಥವರಲ್ಲ. ಇವರಲ್ಲಿ ಬಹಳಷ್ಟು ಜನ ಒಂದು ಇತಿಹಾಸ ಪ್ರಸಿದ್ಧರಾದಂಥವ್ರು ಇರಲಿ. ಇನ್ನು ಇಲ್ಲಿ ಇವರ ಒಂದು ಕೀರ್ತಿಯನ್ನು ಅಂದ್ರೆ ಅರ್ಥಾತ್ ದೇಶಕ್ಕಾಗಿ, ನಾಡಿಗಾಗಿ, ಸಮಾಜಕ್ಕಾಗಿ ಶ್ರಮಿಸಿದಂಥವರ ಒಂದು ನೆನಪಿಗಾಗಿ ನಾವು ಕಂಡಿಲ್ಲ. ಆದರೆ ನೋಡಿದ್ರೆ ಎಲ್ಲಿ ಬೇಕಾದಲ್ಲಿ ಏನಪ್ಪ ಅಂತಂದ್ರೆ ಇವರ ಕುರುಹುಗಳದವರು ಅವಕ್ಕೆಲ್ಲ ಏನಂತಾರಪ್ಪ ಅಂತಂದ್ರೆ ವೀರಗಲ್ಲುಗಳು, ವೀರಗಲ್ಲುಗಳು ಅಂತ ಅವರು. ವೀರಗಲ್ಲುಗಳು ಮಾಸಕಿಯರ ಕಲ್ಲುಗಳಂತ ಅವು ಏನ್ರಿ. ಅವು ಏನಪ್ಪ ಅಂತಂದ್ರೆ ಈ ವೀರ ಜನಾಂಗದ ಜೀವನದ ಉಸಿರು ಏನಿರ್ತಪ್ಪ ಅನ್ನೋದನ್ನ ಒಂದು ಮಾತಿನಲ್ಲಿ ಹೇಳ್ತೀನಿ ನಾನು. ಅವ್ರು ಹೇಳ್ತಾರೆ, ಜಿತೇನ ಲಭ್ಯತೆ ಲಕ್ಷ್ಮಿ ಮೃತ್ಯುನಾಪಿ ಸುರಂಗನ ಕೆಳ ವಿದ್ವಾಂಸಿನಿ ಕಾಯೆ ಸಾಚಿಂತ ಮರಣೆ. ಎಷ್ಟು ವಂಡರ್ಫುಲ್ ಮಾತು ಹೇಳ್ತಾರೆ. ಜಿತೇನ ಲಭ್ಯತೆ ಲಕ್ಷ್ಮಿ ಅಂದ್ರೆ ಇವತ್ತು ನಾವು ಹೋರಾಟವನ್ನು ಮಾಡಿದ್ರೆ ಜಯಲಕ್ಷ್ಮಿ ಸಿಗ್ತಾಳೆ. ಎಲ್ಲ ಹೋರಾಟ ಮಾಡುವ ಕಾಲಕ್ಕೆ ನಾವು ಮರಣ ಹೊಂದಿದ್ರೆ ವೀರ ಸ್ವರ್ಗ ಸಿಗ್ತದೆ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಈ ಜೀವನ ಕ್ಷಣಭಂಗುರವಾದಂಥ, ಅದಕ್ಕಾಗಿ ಯಾಕೆ ಚಿಂತೆ ಮಾಡಬೇಕು? ಅದಕ್ಕೆ ಈಗ ಈ ಇರುವರ ಚರಿತ್ರೆ ಏನು ಅಂದ್ರೆ ರಾಣಾ ಪ್ರತಾಪ ಸಿಂಹ ಇವ ಚಿತ್ತೂರದ ಅಂದ್ರೆ ಮೇವಾಡದ ರಾಜಧಾನಿ ಚಿತ್ತೂರದ ದೊರೆ ಇವರ ತಂದೆ ಇದ್ದ ಉದಯ್ ಸಿಂಗ್ ಅಂತ ಹೇಳಿ ತಿಳ್ಕೊಂಡು. ಈ ಏನು ಒಂದು ನಮ್ಮ ಭಾರತದಲ್ಲಿ ಈ ರಜಪೂತರಿದಲ್ಲ, ಯಾಕಂದ್ರೆ ಇದೇ ಸಮಯದಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆಯಾಗಿ ಅದು ಅತ್ಯುನ್ನತ ಶಿಖರಕ್ಕೆ ಮುಟ್ಟಿತ್ತು ಏನಪ್ಪ ಅಂತಂದ್ರೆ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ. ಅಶೋಕ ಚಕ್ರವರ್ತಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟು ಈ ರಜಪೂತ ವಂಶವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಬೇಕಂತ ಬಹಳ ಪ್ರಯತ್ನ ಮಾಡಿದ ಮತ್ತು ಬಹಳಷ್ಟು ಮಂದಿನ ಗೆದ್ದ. ಅವರೆಲ್ಲ ಏನಪ್ಪ ಅಂತಂದ್ರೆ ಅವನ ಸ್ವಾಮಿತ್ವಕ್ಕೆ ಒಪ್ಪಿಕೊಂಡ್ರು. ಅಷ್ಟೇ ಎಲ್ಲ ಕಪ್ಪು ಕಾಣಿಕೆಯನ್ನು ಕೊಟ್ಟರು, ಅಷ್ಟೇ ಎಲ್ಲ ತಮ್ಮ ಕನ್ಯೆಯರನ್ನ ಕೊಟ್ಟು ವಿವಾಹ ಮಾಡಿದ್ರು. ರಜಪೂತ ರಾಣಿಯರಿದ್ದರು ನಮ್ಮ ಅಕ್ಬರ್ ಬಾದ್ಶಾಹಿ. ಆದರೆ ಈ ಏನ ಹೇಳಿದಿಲ್ಲ ಚಿತ್ತೂರದ ರಾಣಾ ಈ ವಂಶದವರು
ಇವರಿಗೆ ಸಿಸೋಡಿಯ ಅನ್ನತಕ್ಕಂಥ ಒಂದು ವಂಶ ಕಾಣಿಸ್ತದೆ. ನಮಗೆ ಸಿಸೋಡಿಯಕ್ಕೆ ವಿಶೇಷದ ಇವರಲ್ಲಿ ಒಂದು ವೈಶಿಷ್ಟ್ಯದ ಇವರಲ್ಲಿ. ಯಾಕಂದ್ರೆ ಇವರ ತಮ್ಮ ವಂಶದ ಘನತೆ ಗೌರವವನ್ನು ಕಾಯ್ಕೊಂಡು ಬಂದವರು. ಹೋರಾಟ ಮಾಡುವುದರ ಜೊತೆಗೆ ತಮ್ಮ ಮನೆತನದ, ತಮ್ಮ ಸಂಸ್ಕೃತಿ, ತಮ್ಮ ಸಂಸ್ಕಾರಕ್ಕೆ ಯಾವ ರೀತಿಯಿಂದಲೂ ಧಕ್ಕೆ ಬರಲಾರದಂತಹ ಒಂದು ಜಾಗರೂಕತೆಯಿಂದ ಬದುಕಿದಂಥ ಜನ ಇದು. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಾ ಇದೇ ಹೇಳಿದ್ರು, ಅವರೊಬ್ರು ಹಿರಿಯರು ಹೇಳಿದ್ರು, ಹಳದಿ ಘಾಟದ ಯುದ್ಧ ಆಗ್ತಿತ್ತು. ಇವ್ರ ತಂದೆ ಏನಂತಂದ್ರೆ ಉದಯ ಸಿಂಗ್ ಅನ್ನತಕ್ಕಂಥವ ಹೋರಾಟವನ್ನು ಮಾಡಿ ಉದಯ ಸಿಂಗನ ಜೊತೆಗೆ ಹೋರಾಟ ಮಾಡುವ ಸಂಬಂಧ ಅಕ್ಬರ ಸೈನ್ಯವನ್ನು ಕಟ್ಟು ಕಳಿಸಿದ. ಆ ಹೋರಾಟ ಬಹಳ ಏನಪ್ಪ ಅಂತಂದ್ರೆ ರಭಸದಿಂದ ನಡೀತು. ಆ ಹೋರಾಟಕ್ಕೆ ಭಯಪಟ್ಟಂತಹ ಆ ಏನಪ್ಪ ಅಂತಂದ್ರೆ ಉದಯ ಸಿಂಗ ರಾಜ್ಯವನ್ನು ಬಿಟ್ಟು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಒಂದು ಇದರಲ್ಲಿ ನಿಂತ ಒಂದು ಬೇರೆ ಒಂದು ತನ್ನ ಒಂದು ಉದಯಪುರ ಪಟ್ಟಣ ಕಟ್ಟಿಸಿದವ. ಅಲ್ಲಿ ಹೋದ. ಇಲ್ಲಿ ಅಳಿದು ಉಳಿದ ಒಂದು ರಜಪೂತ ಸೈನ್ಯರು ಹೋರಾಟಕ್ಕೆ ನಿಂತಾಗ ಏನಂತಂದ್ರೆ ಈ ಅಕ್ಬರ್ನ ಸೈನ್ಯ ಆ ಕೋಟೆಯನ್ನು ಪ್ರವೇಶ ಮಾಡುವ ಒಂದು ಪ್ರಸಂಗ ಬಂತು. ಕೋಟೆಯಲ್ಲಿ ಪ್ರವೇಶ ಮಾಡ್ತಾರೆ ಅನ್ನತಕ್ಕಂಥ ಸುದ್ದಿಯನ್ನು ಕೇಳಿದ ಅಲ್ಲಿ ಅರಮನೆಯಲ್ಲಿ ಇರತಕ್ಕಂಥ ಎಲ್ಲ ಮಹಿಳೆಯರೆಲ್ಲ ಜೋಹಾರ್ ಮಾಡಿಕೊಂಡ್ರು. ಜೋಹಾರ್ ಮಾಡಿಕೊಂಡಾದ್ರೆ ಚಿತೆಯಲ್ಲಿ ಬಿಟ್ಟು ಪ್ರಾಣ ಕೊಟ್ಟು ಜೋಹಾರ್ ಅಂತಾರೆ. ಯಾಕಂದ್ರೆ ಇನ್ನು ನಮ್ಮ ಚಾರಿತ್ರ್ಯಕ್ಕೆ ಏನಾದರೂ ಭಂಗ ಬಂದೀತಲ್ಲ ಅನ್ನತಕ್ಕಂತಹ ಒಂದು ಭಯದಿಂದ. ಯಾಕಂದ್ರೆ ನಮ್ಮ ಭಾರತೀಯ ನಾರಿಯರಿಗೆ ಪ್ರಾಣಕ್ಕಿಂತ ಮಾನ ಬಹಳ ದೊಡ್ಡದು. ನೆನಪಿರಿ, ನಮ್ಮ ಭಾರತೀಯ ನಾರಿಯರಿಗೆ ಯಾವುದೂ ಆಭರಣಗಳಲ್ಲ, ಯಾವ ಆಭರಣಗಳು ಚೆಂದ ಕಾಣುದಿಲ್ಲ ಅವರಿಗೆ. ಏನ್ರಿ ಅವರ ಪಾವಿತ್ರ್ಯ ಅಂತಕ್ಕಂಥದ್ದು ಅವರ ಪಾತಿ